ನಮಸ್ಕಾರ. ನಾನು ವೈಭವಿ ಗೋಪ್ಶೆಟ್ಟಿ, ವರ್ಧಾನ್ ಫರ್ಟಿಲಿಟಿ ಲ್ಯಾಪ್ರೋಸ್ಕೋಪಿ ವುಮೆನ್ಸ್ ಕೇರ್ ಸೆಂಟರ್ನ ಸಿಒ ಮತ್ತು ಕೌನ್ಸಿಲರ್. ಇವತ್ತು ಯಾವುದೇ ರೀತಿಯಾದಂಥ ಕೌನ್ಸಿಲಿಂಗ್ ವಿಷಯದ ಬಗ್ಗೆ ಅಥವಾ ನಮ್ಮ ಪೇಷಂಟ್ ಬಗ್ಗೆ ನಾನು ಮಾತಾಡಲಿಕ್ಕೆ ನಿಮ್ಮ ಮುಂದೆ ಬಂದಿಲ್ಲ. ಇವತ್ತು ನಮ್ಮ ಭಾರತ ದೇಶದ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ. ನಾನೊಬ್ಬ ಭಾರತೀಯ, ಒಬ್ಬ ಹೆಮ್ಮೆಯ ಭಾರತೀಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಆಪರೇಷನ್ ಸಿಂಧೂರ ಯಾವ ಥರ ನಮ್ಮಲ್ಲಿ ಸೋಲ್ಜರ್ಸ್ನ ನಾವು ಕಳ್ಕೊಂಡಿದ್ವಿ. ರಜೆಗಳಿಗೆ ಬಂದಿರೋಂಥ ಸೋಲ್ಜರ್ಸು ವರ್ಕ್ ಮಾಡಬೇಕು ಅಂತ ಆಗಿಂದಾಗಲೇ ಟಿಕೆಟ್ ಬುಕ್ ಮಾಡಿಕೊಂಡು ಹೋದರು. ಅವ್ರಿಗೆ ಟಿಕೆಟ್ ಕೂಡ ಬುಕ್ಕಿಂಗ್ ಇರಲಿಲ್ಲ. ಅವರು ಮರಳಿ ಬರ್ತಾರೋ ಇಲ್ಲೋ ಅಂತ ನಮಗೆ ಗೊತ್ತಿಲ್ಲ. ಆದರೂ ಕೂಡ ನಮ್ಮ ದೇಶಕ್ಕಾಗಿ, ನಮ್ಮ ರಕ್ಷಣೆಗೋಸ್ಕರ ಅವರು ನಮ್ಮನ್ನ ಹೋದರು. ಸೊ ಮನೆ ಬಿಟ್ಟು ಹೋದರು, ಫ್ಯಾಮಿಲಿ ಬಿಟ್ಟು ಹೋದರು, ಮಕ್ಕಳನ್ನ ಬಿಟ್ಟು ಹೋದರು, ಅವ್ರ ಜವಾಬ್ದಾರಿಗಳನ್ನ ಬಿಟ್ಟು ಹೋದರು. ಮೊದಲು ದೇಶ ಅಂತ ಹೇಳಿದರು. ನಮಗೂ ಎಲ್ರಿಗೂ ಹೇಳೋದು ಇಷ್ಟೇ, ನಮ್ಮ ಸೋಲ್ಜರ್ಸ್ಗೆ ನಮ್ಮದು ದೇಶ ಅಂತ ಹೇಳಿದಾಗ ನಮ್ಮ ಪ್ರತಿಯೊಬ್ಬರದು ನಮ್ಮದು ಒಂದು ಮುಖ್ಯವಾದಂತಹ ಪಾತ್ರ ಏನಾಗುತ್ತೆ ಅಂದರೆ ನಮ್ಮದು ಕೂಡ ದೇಶ. ಹೌದಲ್ವಾ? ಭಾರತ ದೇಶ ಅನ್ನೋದು ನಮ್ಮದು ಕೂಡ. ನಾವು ಏನು ಮಾಡಿದ್ದೀವಿ? ಯಾವಾಗಲೂ ನಮಗೆ ದೇಶ ಏನು ಫೆಸಿಲಿಟಿ ಕೊಡ್ತಾ ಇದೆ, ಏನು ಸೌಲಭ್ಯಗಳು ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಿ. ಬಟ್ ನಾವು ದೇಶಕ್ಕಾಗಿ ಏನು ಮಾಡ್ತಾ ಇದ್ದೀವಿ? ಬರೀ ಕೇವಲ ದೇಶ ನಮ್ಗೆ ಏನು ಮಾಡ್ತಾ ಇದೆ ಅಂತ ನಾವು ಇದು ಮಾಡಬೇಕಾದ್ರೆ ನಾವು ಬಸ್ ಫ್ರೀ ಆಗಿ ಸಿಕ್ತು, ಅದು ಫ್ರೀ ಆಗಿ ಸಿಕ್ತು ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತೀವಿ. ದೇಶಕ್ಕಾಗಿ ನಾವು ಏನು ಮಾಡಬೇಕಾಗಿದೆ? ಈ ಸದ್ಯ ನಾವು ದೇಶಕ್ಕಾಗಿ ಮಾಡಬೇಕಾಗಿರೋದು ಕೇವಲ ಪ್ರಾರ್ಥನೆ ಮಾತ್ರ. ಪ್ರಾರ್ಥನೆ ಹೌದು, ಪ್ರೇಯರ್ಸಲ್ಲಿ ತುಂಬ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ. ಆ ಪ್ರೇಯರ್ಸಲ್ಲಿ ನಮ್ಮ ಭಾರತೀಯ ದೇಶವನ್ನು ನಾವು ಉಳಿಸ್ಕೋಬೋದಾಗಿದೆ. ನೋಡಿ, ಈಗೆಲ್ಲ ನಾವು ಯುದ್ಧ ತಾತ್ಕಾಲಿಕವಾಗಿ ಈಗ ಏನೂ ಇಲ್ಲ ಅಂತಂದರೂ ಕೂಡ ಈ ಪಾಸಿಟಿವ್ ವೈಬ್ರೇಷನ್ ಅನ್ನೋದು ಈ ಭಾರತ ಸುತ್ತಲೂ ಇರುವುದು ಬಹಳ ಮುಖ್ಯ. ನಾನು ಒಬ್ಬ ಇಂಡಿಯನ್ ಅನ್ನೋದು ತಿಳ್ಕೊಳ್ಳೋದು ಬಹಳ ಮುಖ್ಯ. ನಮ್ಮ ಭಾರತ ದೇಶದಲ್ಲಿ ಇರುವಂಥ ಪ್ರತಿಯೊಬ್ಬರು, ಕರ್ನಾಟಕದವರು ಆಗಿರಬಹುದು, ಮುಸ್ಲಿಮರಾಗಿರ್ಬೋದು, ಸಿಖ್ ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ನಾವು ಇಂಡಿಯನ್ ಅನ್ನೋದು ಒಂದು ಅಭಿಮಾನ ಬಹಳ ಮುಖ್ಯ ಆಗುತ್ತೆ. ನಿಮ್ಮದೇ ಆದ ಭಾಷೆಯಲ್ಲಿ ನೀವು ಪ್ರೇಯರ್ ಮಾಡಿ. ನಾನು ಹಿಂದೂ ಆಗಿ ನನ್ನ ಅನಿಸಿಕೆಗಳನ್ನ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಹಿಂದೂನಲ್ಲಿ ಬರುವಂತಹ ಸಂಸ್ಕೃತ ಈ ಪ್ರೇಯರ್ಗೆ, ಪ್ರಾರ್ಥನೆಯಲ್ಲಿ ತುಂಬ ಪಾಸಿಟಿವ್ ವೈಬ್ರೇಷನ್ ಕೊಡುತ್ತೆ. ನೀವು ಹನುಮಾನ್ ಚಾಲೀಸ್ ಆಗಿರ್ಬೋದು ಅಥವಾ ರಾಮ ಜಪ ಆಗಿರ್ಬೋದು, ಜಯ ರಾಮ ಜಯ ರಾಮ ಜಯ ಜಯ ರಾಮ ಅಂತ ನೀವು ಹೇಳ್ತಾ ಇರಬೇಕಾದಾಗ ತುಂಬ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ. ನಮ್ಮ ಭಾರತ ದೇಶಕ್ಕೆ ಆಗಲಿ ಯಾವುದೇ ಆದಂತಹ ತೊಂದರೆಗಳಾಗಲಿ ಸಮಸ್ಯೆಗಳಾಗಲಿ ಬರೋದಿಲ್ಲ. ನಾವು, ನೀವು, ನಮ್ಮೆಲ್ಲರ ಹೊಣೆ ನಮ್ಮ ಭಾರತ ದೇಶನ ಉಳಿಸೋದು. ಸೊ ನಿಮ್ಮದೇ ಆದಂಥ ಲ್ಯಾಂಗ್ವೇಜಲ್ಲಿ, ನಿಮ್ಮದೇ ಆದಂಥ ಭಾಷೆಯಲ್ಲಿ, ನಿಮ್ಮದೇ ಆದಂಥ ಧರ್ಮದಲ್ಲಿ, ನಿಮ್ಮದೇ ಆದಂಥ ಸಂಸ್ಕೃತಿಯಲ್ಲಿ ನೀವು ಪ್ರೇಯರ್ ಮಾಡಿ, ಪ್ರಾರ್ಥನೆ ಮಾಡಿ. ನಮ್ಮ ಪಾಸಿಟಿವ್ ವೈಬ್ರೇಷನ್ ನಮ್ಮ ಭಾರತ ದೇಶದ ಗಡಿದಕ್ಕೂ ಹೋಗಿ ನಮ್ಮ ಭಾರತ ದೇಶನ ಉಳಿಸ್ಲಿ. ಇದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಆಗಿದೆ ಅಂತ ಹೇಳ್ತಾ, ನಮ್ಮ ಸೈನಿಕರು ತಮ್ಮ ಸಾವನ್ನ ಲೆಕ್ಕಿಸದೆ ಅಥವಾ ಯಾವುದೇ ನೋವಿಗೆ ಲೆಕ್ಕಿಸದೆ ನಮಗೋಸ್ಕರ, ನಮ್ಮ ದೇಶದ ರಕ್ಷಣೆಗೋಸ್ಕರ ಈಗ ಅಲ್ಲಿದ್ದಾರೆ. ಅವರೆಲ್ಲರಿಗೂ ದೇವರು ಚೆನ್ನಾಗಿಟ್ಟಿರಲಿ, ಅವ್ರ ಫ್ಯಾಮಿಲಿಗಳಿಗೂ ಚೆನ್ನಾಗಿಟ್ಟಿರಲಿ, ಅವರು ನಮ್ಮ ಭಾರತ ದೇಶವನ್ನು ಉಳಿಸ್ಲಿ ಅಂತ ಹೇಳ್ತಾ, ಪ್ರತಿಯೊಬ್ಬರು ನಿಮ್ಮ ಕರ್ತವ್ಯಗಳನ್ನು ಮಾಡ್ತಾ ಈ ಪ್ರಾರ್ಥನೆ, ಈ ಪ್ರೇಯರನ್ನು ಪ್ರತಿಯೊಬ್ಬರೂ ಮಾಡಿ. ಡೆಫಿನೆಟ್ಲಿ ನಮ್ಮ ಭಾರತ ದೇಶವನ್ನು ಉಳಿಸ್ಕೋಬೋದು. ಕೇವಲ ಪಾಕಿಸ್ತಾನ ಒಂದೇ ಅಲ್ಲ, ಇನ್ನು ಬೇರೆ ಯಾವ ದೇಶದ ಕಣ್ಣು ಕೂಡ ನಮ್ಮ ಭಾರತ ದೇಶದಲ್ಲಿ ಬೀಳೋ ಹಾಗೆ ಮಾಡೋದಿಲ್ಲ. ಈ ಪ್ರಾರ್ಥನೆಯಲ್ಲಿ ತುಂಬ ಏನಿದೆ, ವ್ಯಾಲ್ಯೂ ಇದೆ, ಬೆಲೆ ಇದೆ. ನೀವೆಲ್ಲ ಮಾಡಿ ಅಂತ ಹೇಳಿ